Audio Jungle. ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ನಾವಿವತ್ತಿದ್ದೀವಿ ಮಂದಾರಗಿರಿ ಬೆಟ್ಟ. ಸೊ ನಮ್ಮ ಜೈನ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರಿದ್ದಾರೆ. ಸೊ ಅದರಲ್ಲಿ ಇವರು 8ನೇ ಚಂದ್ರಪ್ರಭಾ ತೀರ್ಥಂಕರ ಅಂತ ಹೇಳಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿದ್ದೀನಿ. ನಾವು ಇವತ್ತು ಹೊಂಟೀವಿ ತುಮಕೂರು ಜಿಲ್ಲೆಯ ಪಂಡಿತನಹಳ್ಳಿ ವ್ಯಾಪ್ತಿಗೆ ಬರುವಂತಹ ಮಂದಾರಗಿರಿ ಬೆಟ್ಟಕ್ಕೆ. ನೀವೇನಾದರೂ ಮಂದಾರಗಿರಿ ಬೆಟ್ಟಕ್ಕೆ ತುಮಕೂರಿಂತ್ರ ಬಂದ್ರಿಪ್ಪ ಅಂತಂದ್ರೆ 10 ರಿಂದ 12 ಕಿಲೋಮೀಟ್ರ್ ಆಕತಿ. ಹಂಗೆ ನೀವು ಬೆಂಗಳೂರಿಂತ್ರ ಹೋದ್ರಿಪ್ಪ ಅಂತಂದ್ರೆ 65 ರಿಂದ 70 ಕಿಲೋಮೀಟ್ರ್ ಆಕತಿ. ಮತ್ತೆ ಯಾಕೆ ತಡ, ನಡ್ರಿ ಹೋಗುನು. ಸೊ ಫೈನಲಿ ನಾವು ಬಂದಿದ್ದೀವಿ ಮಂದಾರಗಿರಿ ಬೆಟ್ಟದ ಹತ್ರ. ಟೋಟಲ್ 450 ಸ್ಟೆಪ್ಸ್ ಅದಾವ. ಇದನ್ನು ಹತ್ಕೊಂಡ ಮೇಲ್ಗಡೆ ಹೋಗ್ಬೇಕು. ನಡ್ರಿ ಮೇಲ್ಗಡೆ ಹೋಗುನು. ಇಲ್ಲಿ ಕಾಣಕತ್ತದಲ್ರಿ, ಇದು ಸಂಪೂರ್ಣವಾಗಿ ಆರ್ಟಿಫಿಷಿಯಲ್ ಆಗಿರುವಂಥ ಮರ. ಇದು ಒರಿಜಿನಲ್ ಮರ ಅಲ್ಲ. ಈ ಬೆಟ್ಟ ಏನೈತಲ್ಲ, ಸುಮಾರು 800 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಬೆಟ್ಟ ಇದು. 2020ರಿಂದ ಇಲ್ಲಿನ ಆಡಳಿತ ಮಂಡಳಿ ತಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಕತ್ತಲ್ಲ ಅಷ್ಟು ಜೀರ್ಣೋದ್ಧಾರ ಕ್ರಿಯೆ ಮಾಡಿದ್ದಾರೆ. ನೀವು ಪೂರ್ತಿ ಈ ಬೆಟ್ಟದ ಮೇಲೆ ಬಂದ್ರಿಪ್ಪ ಅಂತಂದ್ರೆ ಈ ಥರ ನೋಡಕ್ಕೆ ನಿಮ್ಗೆ ವೈಬು ಸಿಗ್ತದ. ಇಲ್ಲಿ ನಾವು ಒಳಗಡೆ ಬಂದ್ರೆ ಟೋಟಲ್ 4 ರಿಂದ 5 ದೇವಸ್ಥಾನ ಅದಾವು. ನಾವು ಬಂದಿದ್ದು ಚಂದ್ರಪ್ರಭಾ ತೀರ್ಥಂಕರ ದೇವಸ್ಥಾನ ಇದು. ಅದರ ಬಗ್ಗೆ ಅವರೇ ಹೇಳ್ತಾರೋ ಕೇಳ್ರಿ ಸ್ವಲ್ಪ. ಇದು ಬಂದು 800 ವರ್ಷ ಆಯ್ತು. ಏನ್ 4 ದೇವಸ್ಥಾನ ಇದೆ, 800 ಇಯರ್ಸ್ ಓಲ್ಡ್. 800 ರಿಂದ 900 ವರ್ಷ ಮೇಲ್ಪಟ್ಟು ಆಗಿದೆ, ಹಳೇದಿದೆ ತುಂಬಾ. ಸೊ ನಮ್ಮ ಜೈನ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರಿದ್ದಾರೆ. ಸೊ ಅದರಲ್ಲಿ ಇವರು 8ನೇ ಚಂದ್ರಪ್ರಭಾ ತೀರ್ಥಂಕರ ಅಂತ ಹೇಳಿ. ಸೊ ಒಂದೊಂದು ತೀರ್ಥಂಕರಿಗೂ ನಮ್ಮಲ್ಲಿ ಯಕ್ಷ ಅಂತ ಬರ್ತಾರೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ತರ ಯಕ್ಷ ಅಂತ ಬರ್ತಾರೆ. ಇವರು ಚಂದ್ರಪ್ರಭಾ ತೀರ್ಥಂಕರಿಗೆ ಒಂದು ಶ್ಯಾಮ ಯಕ್ಷ, ಜ್ವಾಲಾಮಲಿ ಯಕ್ಷ ಅಂತ ಹೇಳಿ. ಸೊ ಇಲ್ಲಿ ಮೇಲ್ಭಾಗದಲ್ಲಿ ಇರೋದು ಅಷ್ಟದಿಕ್ಪಾಲಕರು. ಸೆಂಟ್ರಲ್ ಇರೋದು ಧರಣೇಂದ್ರ ಯಕ್ಷ. ಸೊ ಇದು ಬಂದು 2020 ನಲ್ಲಿ ಜೀರ್ಣೋದ್ಧಾರ ಮಾಡಿರೋದು. 2020ನೇ ಇಸ್ವಿನಲ್ಲಿ ರೆನೋವೇಟ್ ಮಾಡಿರೋದು ದೇವಸ್ಥಾನ. 2020 ಸೊ ಪಕ್ಕದಲ್ಲಿರೋದು ಪಾರ್ಶ್ವನಾಥ ತೀರ್ಥಂಕರ್. ಅವ್ರು ಬಂದು 23ನೇವರು. ಇದು ಪಾರ್ಶ್ವನಾಥ ತೀರ್ಥಂಕರ್. ಅವ್ರಿಗೆ ಯಕ್ಷಿ ಬಂದು ಧರಣೇಂದ್ರ ಯಕ್ಷ ಪದ್ಮಾವತಿ ಬರ್ತಾರೆ. ಮತ್ತೆ ಅಲ್ಲಿ ಮುಂದೆ ಇರೋದು ಸಮವಸರಣ, ಅದು ಮಹಾವೀರ್ ತೀರ್ಥಂಕರ್. ಅವ್ರು ಬಂದು 24ನೇವರು, ಅವ್ರಿಗೆ ಕೊನೆಯವರು ವರ್ಧಮಾನ ಮಹಾವೀರ ಅಂತ ಹೇಳಿ. ವರ್ಧಮಾನ ಅವರ 24ನೇ ತೀರ್ಥಂಕರ. ಟೋಟಲಿ 24 ತೀರ್ಥಂಕರ. ಅದರಲ್ಲಿ ಇವರು 8ನೇವರು. ಈ ಜೈನ ಧರ್ಮ ಸಂಪೂರ್ಣವಾಗಿ ನಮ್ಮ ಭಾರತದಲ್ಲೇ ಹುಟ್ಟಿದಂತಹ ಪ್ರಾಚೀನ ಧರ್ಮ ಇದು. ಋಷಭನಾಥ ಈ ಧರ್ಮದ ಮೊದಲನೇ ತೀರ್ಥಂಕರು ಹಾಗೂ ಈ ಜೈನ ಧರ್ಮದ ಸ್ಥಾಪಕರು ಅಂತ ನಂಬ್ತಾರೆ. ಅದೇ ರೀತಿ ಭಗವಾನ್ ಮಹಾವೀರ್ ಏನೈತಲ್ರಿ 24ನೇ ತೀರ್ಥಂಕರು ಹಾಗೂ ಕೊನೆಯ ತೀರ್ಥಂಕರು ಈ ಧರ್ಮದ್ದು. ಉತ್ತರ ಭಾರತದಲ್ಲಿದ್ದಂಥ ಈ ಧರ್ಮ ಕ್ರಿಸ್ತಪೂರ್ವ 3ನೇ ಶತಮಾನದ ಹೊತ್ತಿಗೆ ನಮ್ಮ ಕರ್ನಾಟಕಕ್ಕೆ ವಲಸೆ ಬಂತು.
ಭದ್ರಬಾಹು ಮುನಿಗಳು ಮತ್ತು ಚಂದ್ರಗುಪ್ತ ಮೌರ್ಯ ಶ್ರವಣಬೆಳಗೊಳದಲ್ಲಿ ಬಂದು ಸಲ್ಲೇಖನ ವ್ರತ ಸ್ವೀಕಾರ ಮಾಡ್ತಾರೆ. ಬೆಟ್ಟ ಇಳಿದ್ಬಿಟ್ಟು ಕೆಳಗಡೆ ಹೊಂಟೀವಿ ನಾವು. ಯಾಕಂತಂದ್ರೆ ಅಲ್ಲಿ ಕೆಳಗಡೆ ಬಾಹುಬಲಿ ಮೂರ್ತಿ ಮತ್ತು ಗುರು ಮಂದಿರ ಐತಿ. ಅದನ್ನು ಒಂಚೂರು ನೋಡೋಣ ಬರ್ರಿ. ಇದು ಭಗವಾನ್ ಬಾಹುಬಲಿ ಮೂರ್ತಿ. ಇದೇ ಥರ ನಮ್ಮ ಕರ್ನಾಟಕದಾಗ ಶ್ರವಣಬೆಳಗೊಳದಾಗ ಒಂದದ. ಅದು ಏಕಶಿಲಾ ಬೆಟ್ಟ, 57 ಅಡಿ ಎತ್ತರ ಆಯ್ತದು. ಇದೇನೈತೆ ಅಲ್ರಿ ನವಿಲುಗರಿ ಆಕಾರದಾಗಿರುವಂತಹ ಗುರು ಮಂದಿರ. ಇದು ಒಳಗೆ ಹೋಗಿ ವಿಡಿಯೋ ಮಾಡಬೇಕಂತಂದ್ವಿ, ಆದರೆ ಪರ್ಮಿಷನ್ ಇದ್ದಿದ್ದಿಲ್ಲ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ.